ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ಏನೇ. ಸೊ ಏನಪ್ಪ ಅಂತಂದರೆ, ತುಂಬ ಜನ ನನ್ನ ಕೇಳಿದಂಥ ಕ್ವೆಶ್ಚನ್, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾರೆ. ಸೊ ನಾನು ಏನು ಹೇಳಿರ್ತೀನಿ ಅಂತಂದರೆ, ಏನೇನೆಲ್ಲ ಟಿಪ್ಸ್ ಫಾಲೋ ಮಾಡಿದ್ದೀರಾ, ಸೊ ಅದನ್ನು ಇನ್ಕ್ಲೂಡ್ ಮಾಡಿ ಸಬ್ಸ್ಕ್ರೈಬರ್ಸ್ಗೆ ಆ್ಯಂಡ್ ನೆಕ್ಸ್ಟ್ ವ್ಯೂವರ್ಸ್ಗೆ, ನಾರ್ಮಲ್ ಡೆಲಿವರಿಗೆ ಎಕ್ಸ್ಪೆಕ್ಟ್ ಮಾಡೋರಿಗೆ ಆ ಒಂದು ಕಮೆಂಟ್ ಅನ್ನೋದು ಬಂದು ತುಂಬಾ ಮೋಟಿವ್ ಆಗಿರುತ್ತೆ, ಇನ್ಸ್ಪೈರ್ ಆಗಿರುತ್ತೆ. ಅದನ್ನು ಫಾಲೋ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ನಂಬಿಕೆ ಬರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಅದೇ ಥರನೇ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ದೀರಾ, ಹೇಳಿದ್ದೀರಾ ಕೂಡ ಏನೇನು ಫಾಲೋ ಮಾಡಿದ್ರಿ ಅನ್ನೋದ್ರ ಬಗ್ಗೆ ನನಗೆ ಹೇಳಿದ್ದೀರಾ ಕೂಡ. ಸೊ ಏನೇನು ಕಮೆಂಟ್ ಅನ್ನೋದ್ರ ಬಗ್ಗೆನೂ ನಾನು ಓದ್ತೀನಿ. ಸೊ ಈ ಕಮೆಂಟ್ ಬಂದು ನಾನು ಓದಿದ್ದು 3ನೇ ತಾರೀಕು, ಅಂದರೆ ಫೆಬ್ರವರಿ 3ನೇ ತಾರೀಕು 2024 ಓದಿರೋದು. ಆದರೆ ನನಗೆ ಕಮೆಂಟ್ ಬಂದಿರೋದು ನನಗೆ ಇವತ್ತೇನೆ. ಇವ್ರಿಗೆ ಡೆಲಿವರಿ ಆಗಿರೋದು ನಿನ್ನೆ 2ನೇ ತಾರೀಕು ಆಗಿದೆ. ಸೊ ಇವ್ರು ಏನು ಕಮೆಂಟ್ ಮಾಡಿದ್ದಾರೆ ಅಂತಂದರೆ, ಹಾಯ್ ಎನರ್ಜಿ ಬೂಸ್ಟರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ದಾರೆ. ಈ ಕಮೆಂಟನ್ನು ನಾನು ಸೈಡಲ್ಲಿ ಹಾಕ್ತೀನಿ, ಓದ್ಕೊಳ್ಳಿ. 2ನೇ ತಾರೀಕು, ಸೊ 2ನೇ ತಿಂಗಳು 2024 ಮಾರ್ನಿಂಗು 10:41 ನನಗೆ ಗರ್ಲ್ ಬೇಬಿ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು 3 kg 250 ಗ್ರಾಮ್, ಸೊ ಮಗು ಬಂದು 3.25 kg ಇದೆ ಅನಿಸುತ್ತೆ. ಸೊ ನಾರ್ಮಲ್ ಡೆಲಿವರಿ ಆಯಿತು ಮೇಡಮ್. ನಾನು 12 ವೀಕ್ಸ್ ಪ್ರೆಗ್ನೆನ್ಸಿಯಿಂದ ಟಿಲ್ ಎಂಡ್ 40 ವೀಕ್ಸ್ 3 ಡೇಸ್ವರೆಗೂ, ಅಂದರೆ 40 ವೀಕ್ಸ್ ಆಗಿ ಅವ್ರಿಗೆ 3 ಡೇಸ್ವರೆಗೂ ಡ್ಯೂರಿಂಗ್ ಆಗಿದೆ. IUD ಡೇಟ್ ಅನ್ನೋದು ಅಲ್ಲಿವರೆಗೂ ಅವ್ರಿಗೆ ಕಂಟಿನ್ಯೂ ಆಗಿದೆ ಅನಿಸುತ್ತೆ. ಸೊ ವರ್ಗೂ ನಿಮ್ಮ ಡೆಲಿವರಿ ವ್ಲಾಗ್ಸ್ನ ನಾನು ಫಾಲೋ ಮಾಡಿದ್ದಕ್ಕೆ ಸಾರ್ಥಕ ಆಯಿತು ಮ್ಯಾಮ್ ಅಂತ ಕಳಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟು 5 ಮಂತಿಂದ ಏನೇನು ಮಾಡಿದ್ರು ಅನ್ನೋದು. ಯಾಕಂದರೆ ಸಾಮಾನ್ಯವಾಗಿ ನಿಮಗೆ ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಆಗೋ ಒಂದು ಸಮಯ ಬಂದು ಹತ್ತತ್ರ 1.5 ತಿಂಗಳು ನಿಮ್ಗೆ ಆಗಿರುತ್ತೆ. ಅಂದರೆ ಒಂದು 8 ವಾರನೋ 10 ವಾರನೋ ಆಗಿರುತ್ತೆ. ಸೊ ಅವಾಗೆಲ್ಲ ಏನು ಫಾಲೋ ಮಾಡೋ ಅವಶ್ಯಕತೆ ಇರಲ್ಲ ನಾರ್ಮಲ್ ಡೆಲಿವರಿಗೆ. ಯಾಕಂದರೆ ಜಸ್ಟ್ ಮಗು ಫಾರ್ಮ್ ಆಗಿರುತ್ತೆ, ನಿಮಗೆ ಮಗು ಗ್ರೋತ್ 5th ಮಂತ್ವರೆಗೂ ಒಳ್ಳೆ ಗ್ರೋತ್ ಇರುತ್ತೆ. 5th ಮಂತ್ ಆಫ್ಟರ್ ನೀವು ಸಣ್ಣ ಪುಟ್ಟ ವಿಷಯಗಳು ಮಾಡಿಕೊಂಡ್ರೆ ಸಾಕು ಅಂತಲೇ ನಾನು ಹೇಳಿರ್ತೀನಿ. ಬಟ್ 7th ಮಂತ್ ಆಫ್ಟರ್ ಒಳ್ಳೆಯ ಒಂದು ಟಿಪ್ಸನ್ನು ಫಾಲೋ ಮಾಡಿ ಅಂತಲೂ ಹೇಳಿರ್ತೀನಿ. ಸೊ ಇವ್ರು ನನಗೆ ಕಳಿಸಿದಂತಹ ವಿಷಯ ಏನು ಅಂದರೆ ನಾರ್ಮಲ್ ಡೆಲಿವರಿಗೆ ಅವ್ರು ಏನೇನೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋ ಒಂದು ವಿಷಯ. ಸೊ ವಾಕಿಂಗ್, ಮೇಯ್ನಾಗಿ ವಾಕಿಂಗ್. ನಾನು ಬಂದು ಎಲ್ಲ ವಿಡಿಯೋದಲ್ಲೂ ಹೇಳಿರ್ತೀನಿ, ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋರಿಗೆ ವಾಕಿಂಗ್ ಮಾಡಬೇಕು. ಸೊ ವಾಕಿಂಗ್ ಅನ್ನೋದು ಎಷ್ಟು ಮಟ್ಟಿಗೆ ಹೆಲ್ಪ್ಫುಲ್ ಅಂತಂದರೆ, ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಇದು ಹೆಲ್ಪ್ಫುಲ್ ಆಗೋದ್ರ ಜೊತೆಗೆ ಮಗುವಿನ ಪೊಸಿಷನ್ ಬಂದು ಒಳ್ಳೆ ರೀತಿಯಾಗಿ ಬರೋದಕ್ಕೆ ವಾಕಿಂಗ್ ಅನ್ನೋದು ಹೆಲ್ಪ್ ಆಗಿರುತ್ತೆ ನಿಮಗೆ. ಮತ್ತು ಬಂದು ಇನ್ನೊಂದೇನಂತಂದರೆ, ವಾಕಿಂಗ್ ಮಾಡೋದ್ರಿಂದ ಎಲ್ಲ ಆರ್ಗನ್ಸ್ಗೂ ಆಕ್ಸಿಜನ್ ಲೆವೆಲ್ ಅನ್ನೋದು ಸೂಪರ್ಬ್ ಆಗಿರುತ್ತೆ. ನಿಮ್ಮ ಮಗುಗೂ ಕೂಡ ಆಕ್ಸಿಜನ್ ಲೆವೆಲ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ವಾಕಿಂಗ್ ಮಾಡೋದ್ರಿಂದ ಹೊಟ್ಟೆ ಜಗ್ಗತ್ತೆ ಅಂತ ಹೇಳ್ತಾರೆ. ಮಗು ಟರ್ನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ವೇಳೆ ಟ್ರಾನ್ಸ್ವರ್ಸ್ ಇತ್ತು ಬೇಬಿ, ಇಲ್ಲ ಬ್ರೀಚ್ ಪ್ರೆಸೆಂಟೇಷನ್ ಇತ್ತು, ಸೊ ಮಗು ತಲೆ ಕೆಳಗಾಗೋದಕ್ಕೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ವಾಕಿಂಗ್ ಬಂದು ಸಿಕ್ಕಾಪಟ್ಟೆ ಒಳ್ಳೆಯದು. ಸೊ ಇದರಿಂದ ನಿಮ್ಗೆ ಇಮ್ಯುನಿಟಿ ಪವರ್ ಗೇನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ನಿಮಗೆ ಡೌನ್ನಲ್ಲಿ ನಿಮ್ಮ ಒಂದು ಸರ್ವಿಕ್ಸ್ ಏರಿಯಾ ಆಗ್ಬೋದು, ಪೆಲ್ವಿಕ್ ಏರಿಯಾ ಆಗ್ಬೋದು, ನಿಮ್ಮ ಒಂದು ವಜೈನಲ್ ಪಾರ್ಟ್ ಆಗ್ಬೋದು, ಎಲ್ಲ ಒಂದು ಭಾಗಗಳಿಗೂ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರುತ್ತೆ. ಸೊ ವಾಕಿಂಗ್ ಮಸ್ಟು. ಸೊ ಅದನ್ನೇ ಇವರು ಫಾಲೋ ಮಾಡಿದ್ದಾರೆ. 2ನೇದು ಬಂದು ಬ್ರೀದಿಂಗ್ ಎಕ್ಸಸೈಸ್. ಸೊ ಇದು ಬಂದು ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗಿರುತ್ತೆ. ಬ್ರೀದಿಂಗ್ ಎಕ್ಸಸೈಸ್ ನಾರ್ಮಲ್ ಡೆಲಿವರಿ ಸಮಯದಲ್ಲೂ ಕೂಡ, ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಇದು ಸೇಮ್ ಮಗುವಿಗೆ ನಿಮಗೆ ಆಕ್ಸಿಜನ್ ಲೆವೆಲನ್ನು ಕೊಡುತ್ತೆ, ನಿಮಗೆ ಒಂದು ಒಳ್ಳೆ ಫೋಕಸ್ಡ್ ಮೈಂಡನ್ನು ಕೊಡುತ್ತೆ. ಮತ್ತು ಬಟರ್ಫ್ಲೈ ಎಕ್ಸಸೈಸ್. ಸೊ ಬಟರ್ಫ್ಲೈ ಎಕ್ಸಸೈಸ್ ನಿಮ್ಮ ಪೆಲ್ವಿಕ್ ಏರಿಯಾ, ನಿಮ್ಮ ವಜೈನಲ್ ಏರಿಯಾವನ್ನು ಲೂಸನ್ ಮಾಡುತ್ತೆ. ಸೊ ಇದು ಕೂಡ ಫಾಲೋ ಮಾಡಿದ್ದಾರೆ. ಮತ್ತು ಮೋಟಿವೇಶನಲ್ ವಿಡಿಯೋಸ್. ಸೊ ಖಂಡಿತವಾಗ್ಲೂ ನಾನು ಬಂದು ಮೋಟಿವೇಶನಲ್ ವಿಡಿಯೋಸ್ ಹಾಕಿದ್ದೀನಿ, ಬೇಕಾದರೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ. ಯಾಕಂದರೆ ಕೊನೆ ಮೂಮೆಂಟ್ ಇನ್ನೇನು ನಾರ್ಮಲ್ ಆಗುತ್ತೆ ಅಂತ, ಕೊನೆ ಮೂಮೆಂಟ್ ನಾರ್ಮಲ್ ಆಗುವಂಥ ಸಮಯಗಳಲ್ಲಿ ಭಯಪಟ್ಟು ಎಲ್ಲೋ ಹೆದರಿ C-ಸೆಕ್ಷನ್ ಮಾಡಿಸ್ಕೊಂಡ್ರೆ ಓಕೆ ಅಂತ ಬಂದಿರೋ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ. ಸೊ ಅದಕ್ಕೆ ಒಂದು ಒಳ್ಳೆ ಮೋಟಿವೇಟು. ಮತ್ತು ಪ್ರೆಗ್ನೆನ್ಸಿಯಲ್ಲಿ ಕೆಲವೊಂದು ಜೀವನದಲ್ಲಿ ನಡೆಯುವಂಥ ವಿಷಯಗಳನ್ನು ಎದುರಿಸಿ ನಿಲ್ಲೋದಕ್ಕೆ ಡೇ ಟು ಲೈಫಲ್ಲಿ ಇದ್ದೇ ಇರುತ್ತೆ. ಕೆಲವು ಪ್ರಾಬ್ಲಮ್ಸ್, ಫ್ಯಾಮಿಲಿ ಇಶ್ಯೂಸ್ ಆಗ್ಬೋದು, ಹೆಲ್ತ್ ಇಶ್ಯೂಸ್, ಮಾನಸಿಕವಾಗಿ, ದೈಹಿಕವಾಗಿ, ಪ್ರತಿಯೊಂದಕ್ಕೂ ನಾನೊಂದು ಒಳ್ಳೆ ಮೋಟಿವೇಟ್ ಹೇಳಿದ್ದೀನಿ ಕೂಡ. ಅದನ್ನು ಫಾಲೋ ಮಾಡಿದ್ದಾರೆ. ಸೊ ಮೋಟಿವೇಶ್ನಲ್ ವಿಡಿಯೋಸ್ ಫಾಲೋ ಮಾಡಿದ್ದಕ್ಕೆ ಸೊ ಮ್ಯಾಮ್ ಫ್ಯಾಮಿಲಿ ಅವ್ರಿಗೂ, ನಮ್ಮ ಫ್ಯಾಮಿಲಿ ಅವರು ಎಲ್ಲರೂ ಹ್ಯಾಪಿಗೆ ನೀವು ರೀಸನ್ ಆಗಿಬಿಟ್ರಿ ಅಂತ ಹೇಳಿ ನನಗೆ ಕಳಿಸಿದ್ದಾರೆ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಸೊ ಈ ಪರ್ಟಿಕ್ಯುಲರ್ ಆಗಿ ಥ್ಯಾಂಕ್ಸ್ ಅವ್ರು ನನಗೆ ಹೇಳಿದ್ದಾರೆ. ಬಟ್ ನಾನು ಹೇಳಬೇಕಾಗಿರೋದು ಪರ್ಟಿಕ್ಯುಲರ್ ಈ ಕಮೆಂಟ್ಗೆ, ಅವ್ರು ಮಾಡಿರೋದಕ್ಕೆ ಮತ್ತು ಏನೇನೆಲ್ಲ ಫಾಲೋ ಮಾಡಿದ್ರು ಅನ್ನೋದನ್ನು ಇದರೊಳಗಡೆ ಬಂದು
ಟೈಪ್ ಮಾಡಿ ಕಳಿಸಿದಾರಲ್ವಾ, ಸೊ ಅದಕ್ಕೊಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಇವ್ರಿಗೆ ನಾನು. ಯಾಕಂತಂದರೆ ಮೇಯ್ನಾಗಿ ಕೆಲವರು ನನಗೆ ಗಂಡು ಮಗು ಆಯಿತು, ನನಗೆ ಹೆಣ್ಮಗು ಆಯಿತು, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂತ ಹೇಳಿ ಜಸ್ಟಾಗಿ ಕಳಿಸ್ತಾರೆ ಕೆಲವರು. ನಾನು ಅದಕ್ಕೂ ಹ್ಯಾಪಿಯಾಗಿ ನಗಿತೀನಿ, ಆ ಟೈಮಲ್ಲಿ ನಂಗೆ ನಗು ಬರುತ್ತೆ, ಸೊ ನನಗೆ ಖುಷಿ ಆಗುತ್ತೆ. ನಾನು ಅದಕ್ಕೆ ಒಂದು ಸ್ಮೈಲಿ ಹಾಕಿ ಓಕೆ ಡಿಯರ್ ಅಂತ ಹೇಳ್ಬಿಟ್ಟು ಗಾಡ್ ಬ್ಲೆಸ್ ಯುನೋ, ಇಲ್ಲ ನೀನು ಆ ಟೈಮಿಗೆ ನನಗೊಂದು ಒಳ್ಳೆ ಮನ್ಸಿಗನ್ಸುತ್ತೋ ಅದನ್ನು ಕಮೆಂಟ್ ಟೈಪ್ ಮಾಡಿ ಕಳಿಸ್ಬಿಡ್ತೀನಿ. ಕೆಲವೊಂದು ಕಮೆಂಟ್ ಸ್ವಲ್ಪ ಲಾಂಗಾಗಿರುತ್ತೆ, ಅವರು ಹೇಳಿರುವಂಥ ವಿಷಯಗಳು, ಅವ್ರು ಫಾಲೋ ಮಾಡಿರೋ ವಿಷಯಗಳನ್ನೆಲ್ಲ ಆ್ಯಡ್ ಮಾಡಿರ್ತಾರೆ. ಸೊ ಅದೊಂಥರ ಖುಷಿ ಕೊಡುತ್ತೆ ನನಗೆ. ಸೊ ಈ ಪರ್ಟಿಕ್ಯುಲರಾಗಿ ಈ ರೀತಿ ಕಮೆಂಟ್ ಹಾಕೋ ಎಲ್ಲರಿಗೂ ಥ್ಯಾಂಕ್ಸ್. ಯಾಕಂದರೆ ನಿಮ್ಮ ಥರ ನೀವು ಈ ಥರ ಹಾಕೋವಾಗ ನಿಮ್ಮ ಥರನೇ ಈ ಕಮೆಂಟನ್ನು ಓದೋರು ನಿಮ್ಮ ಥರನೇ ಮತ್ತೆ ಕಮೆಂಟ್ ಮಾಡಬೇಕು ಅವರು. ಸೊ ಆ ಥರ ಅವ್ರಿಗೆ ಈ ಒಂದು ಕಮೆಂಟ್ ಯೂಸ್ ಆಗುತ್ತೆ ಅಲ್ವಾ. ಈಗ ಇದನ್ನೆಲ್ಲ ಫಾಲೋ ಮಾಡಿ ಇನ್ನೊಬ್ರಿಗೆ ನಾರ್ಮಲ್ ಡೆಲಿವರಿ ಆಯಿತು ಅಂದರೆ ಅವರು ಮತ್ತೆ ಕಮೆಂಟ್ ರಿಪೀಟ್ ಮಾಡ್ತಾರೆ ಅವ್ರೇನೇನು ಫಾಲೋ ಮಾಡಿದ್ರು ಅಂತ, ಅದು ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಇದು ಒಂಥರ ಚೈನ್ ಕನೆಕ್ಟ್ ಥರ ಹೋಗ್ತಾ ಹೋಗುತ್ತೆ. ಸೊ ಇದೊಂದು ಕಮೆಂಟ್ ಪರ್ಟಿಕ್ಯುಲರ್ ಆಗಿ ಬಂದಿತ್ತು. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಕಮೆಂಟು ಮೇಯ್ನಾಗಿ ಕವಿತಾ ಗೌಡ ಅನ್ನೋ ಒಂದು ಐಡಿಯಿಂದ ಬಂದಿದೆ. ಇದು ಫಸ್ಟ್ ಕಮೆಂಟ್ ಬಂದು ಪೂರ್ಣಿಮಾ ರಂಗನಾಥ್ ಅನ್ನೋ ಒಂದು ಕಮೆಂಟ್, ಅಂದರೆ ಇದು ಐಡಿ ಬರುತ್ತಲ್ವ, ಸೊ ಅದರಿಂದ ಬಂದಿದೆ. ಸೊ ಇದು ಸೆಕೆಂಡ್ ಕಮೆಂಟ್ ಬಂದು ಇದನ್ನು ಸೈಡಲ್ಲಿ ಹಾಕ್ತೀನಿ ನೋಡಿ. ಮೇಡಮ್, ಬಿಗ್ ಥ್ಯಾಂಕ್ಸ್ ಫಾರ್ ಯುವರ್ ವಿಡಿಯೋಸ್ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯುವರ್ ಮೋಟಿವೇಶ್ನಲ್ ವಿಡಿಯೋಸ್. ಟುಡೇ ಮಾರ್ನಿಂಗ್ ಐ ಹ್ಯಾಡ್ VBAC ಅಂತ ಹೇಳ್ತೀವಿ, ಅಂದರೆ ವಜೈನಲ್ ಬರ್ತ್ ಆಫ್ಟರ್ ಸಿಸೇರಿಯನ್ ಅಂತ. ಸೊ ವಜೈನಲ್ ಬರ್ತ್ ಆಫ್ಟರ್ ಸಿಸೇರಿಯನ್ ಅಂತಂದರೆ ಫಸ್ಟೇ ಅವ್ರಿಗೆ ಪ್ರೀವಿಯಸ್ ಆಗಿ C-section ಆಗಿರುತ್ತೆ. ಸೊ C-section ಆಫ್ಟರ್ ಇವ್ರಿಗೆ ನಾರ್ಮಲ್ ಡೆಲಿವರಿ ಆಗಿರೋದು, ಅಂದರೆ ಮೊದಲನೇ ಬೇಬಿ ಅವ್ರಿಗೆ C-section ಆಗಿರುತ್ತೆ. ಸೊ ಎರಡನೇದು ವಜೈನಲ್ ಬರ್ತ್ ಅವರು ಟ್ರೈ ಮಾಡಿದ್ದಾರೆ, ಸೊ ಸಕ್ಸಸ್ ಆಗಿದೆ ಅದು. ಸೊ ಐ ಹ್ಯಾಡ್ VBAC ಆ್ಯಂಡ್ ಡಿಲಿವರ್ಡ್ boy baby within 3 hours and I really wondered after the birth. ಸೊ ಇದು ಬಂದು 3 hours ಅಲ್ಲೇ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗಿದೆ. ಆಮೇಲೆ ಅವರು ಒಂಥರ ವಂಡರ್ಡ್ ಆಗಿ ಫೀಲ್ ಮಾಡಿದ್ರಂತೆ ಮಗು ಆದಮೇಲೆ. ಐ ಜಸ್ಟ್ ಫೋಕಸ್ಡ್ ಬ್ರೀದಿಂಗ್ ಆಸ್ ಯು ಸೆಡ್ ಆ್ಯಂಡ್ ಥ್ರೂ ಔಟ್ ಮೈ ಪೇನ್ ಐ ಜಸ್ಟ್ ಕೆಪ್ಟ್ ಮೈಂಡಿಂಗ್ ಯು ಆ್ಯಂಡ್ ಯುವರ್ ಸ್ಪೀಚ್ ಅಂತ ಕಳಿಸಿದ್ದಾರೆ. ಸೊ ನಾನು ಫೋಕಸ್ ಮಾಡೋಕ್ಕೆ ಹೇಳಿರ್ತೀನಿ ಎಲ್ಲ ವಿಡಿಯೋದಲ್ಲೂ. ನಾರ್ಮಲ್ ಡೆಲಿವರಿ ಟೈಮಲ್ಲಿ ಲೇಬೋ ವಾರ್ಡಲ್ಲಿರೋವಾಗ ಭಯ ಪಡಬೇಡಿ, ಸುತ್ತಮುತ್ತ ಇರೋ ಎಕ್ವಿಪ್ಮೆಂಟ್ಸು, ಆ ಬೆಡ್ಡು, ಆ ಬ್ಲಡ್ಡು. ಇವಾಗ ಅದೇನಾಗುತ್ತೆ ಅಂದರೆ ಆ ಬೆಡ್ಡಲ್ಲಿ ಮಲಗಿರ್ತೀವಿ, ಆ ಬೆಡ್ ಹೇಗಿರುತ್ತೆ ಗೊತ್ತಾ, ಅದು ನಾರ್ಮಲ್ ಬೆಡ್ ಥರ ಇರಲ್ಲ. ಯಾಕಂದರೆ ನಾನು 2 ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅದಕ್ಕೆ ಹೇಳ್ತಿದ್ದೀನಿ. ಸೊ ನಾರ್ಮಲ್ ಡೆಲಿವರಿ ಕೊನೆ ಮೂಮೆಂಟಲ್ಲಿ ನನಗೆ ಪೇಯ್ನ್ ಬಂದು ಮತ್ತು C-sectionಗೆ ಹೋಗಿರೋದುಂಟು ಎರಡು ಡೆಲಿವರಿಗೂ. ಸೊ ಆಗ ಆ ಬೆಡ್ ಹೇಗಿರುತ್ತೆ ಅಂದರೆ, ಹೇಗೆ ಹೇಳಬೇಕು ಅಂದರೆ ಭಯ ಪಟ್ಕೋಬೇಡಿ, ನಾರ್ಮಲ್ ಬೆಡ್ಗಿಂತ ಬೇರೆ ಥರ ವಿಭಿನ್ನವಾಗಿ ಡಿಫ್ರೆಂಟಾಗಿರುತ್ತೆ. ಬೆಡ್ ಆ್ಯಂಡ್ ಬ್ಲಡ್ ಎರಡೂ ಹೇಳ್ತಿದ್ದೀನಿ. ಸೊ ಅದು ಪ್ರಿವಿಯಸ್ ಆಗಿ ಯಾರಿಗಾದ್ರೂ ಡೆಲಿವರಿ ಆಗಿರುತ್ತೆ ಅಲ್ಲಿರೋ ಸ್ಪೇಸಸ್. ಕೆಲವು ಟೈಮಲ್ಲಿ ಹೈಜಿನಿಕ್ಕನ್ನು ನಾವು ಕೇಳೋಕ್ಕಾಗಲ್ಲ. ಕೆಲವು ಹಾಸ್ಪಿಟಲ್ಸಲ್ಲಿ ಸಡನ್ನಾಗಿ ಟಕ್ ಅಂತ ಕ್ಲೀನ್ ಮಾಡ್ತಾರೆ, ಬಟ್ ಆ ಟೈಮಲ್ಲೆಲ್ಲ ತುಂಬ ಹೆದರ್ತೀವಿ ನಾವು. ಸೊ ನಾನು ಅದನ್ನೇ ಮೀನ್ ಮಾಡಿ ಕಮೆಂಟಲ್ಲಿ ಹೇಳಿರ್ತೀನಿ ಮತ್ತು ವೀಡಿಯೋಸಲ್ಲಿ ಹೇಳಿರ್ತೀನಿ, ಫೋಕಸ್ ಜಸ್ಟ್ ಬ್ರೀದಿಂಗಲ್ಲಿ ಫೋಕಸ್ ಮಾಡಿ. ಅದೆಲ್ಲ ನಮ್ಮ ಯೂಸ್ಗೋಸ್ಕರನೇ ಇರೋದು. ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ರಕ್ತ ಇಲ್ಲದೆ ನಾರ್ಮಲ್ ಡೆಲಿವರಿ ಆಗುತ್ತಾ, ಅದೇ ಥರ C-section ಹೊಟ್ಟೆನ ಕಟ್ ಮಾಡಿನೇ ಮಗುನ ತೆಗಿತಾರೆ, ಕರೆಕ್ಟಾ? ಸೊ ನಾವು ಎಕ್ಸ್ಪೆಕ್ಟೇಷನ್ ಎಲ್ಲನೂ ನಾವು ಅದನ್ನು ಫಿಕ್ಸ್ ಆಗಬೇಕು. ಸೊ ನಾವು ಬಂದು ಏನಂತಂದರೆ ನನಗೆ ನೋವೇ ಆಗಲ್ಲ, ನನಗೇನೂ ಆಗಲ್ಲ ಅಂತೆಲ್ಲ ಅಂದ್ಕೋಬೇಡಿ. ನಿಮಗೆ ಸ್ವಲ್ಪ ಮಟ್ಟಿಗಾದರೂ ನೋವು ಇರುತ್ತೆ. C-section ನೋವೇ ಆಗಲ್ಲ ಅಂತ ಕೆಲವ್ರು ಅನ್ಕೋತೀರ. ಆ ಸಮಯದಲ್ಲಿ ಆಗದೆ ಇರ್ಬೋದು, ಆಮೇಲೆ ಭಯಂಕರವಾಗಿ ನೋವಿರುತ್ತೆ. ವಜನಲ್ಲಿ ಬರ್ತು ಅಷ್ಟೇ, ಸಿಕ್ಕಾಪಟ್ಟೆ ನೋವು ಅಂದ್ಕೊಂಡು ಹೋಗ್ತೀವಿ. ಅಲ್ಲೇನಾಗುತ್ತೆ ಅಷ್ಟೊಂದಾಗಿ ಗೊತ್ತಾಗಲ್ಲ. ನಾವು ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡೋವಾಗ ಅಷ್ಟೊಂದು ಗೊತ್ತಾಗಲ್ಲ. ನೀವು ಜಸ್ಟ್ ಫೋಕಸ್ಡ್ ಆಗಿದ್ದರೆ ಅಷ್ಟೊಂದು ಗೊತ್ತಾಗಲ್ಲ. ಸೊ ಎಕ್ಸ್ಪೆಕ್ಟೇಷನ್ ಯಾವತ್ತೂ ಅಷ್ಟೇ ಆರಾಮಾಗಿರ್ತೀವಿ, ಖುಷಿಯಾಗಿರ್ತೀವಿ, ಕ್ಲೀನಾಗಿರುತ್ತೆ. ಅಲ್ಲೇನೂ ಆಗಲ್ಲ ಅಂತ, ಭಯ ಆಗಲ್ಲ ಅಂತೆಲ್ಲ ಅಂದ್ಕೋಬೇಡಿ. ಖಂಡಿತವಾಗ್ಲೂ ಈ ರೀತಿ ಫಿಕ್ಸ್ ಆಗಿ, ಯಾವ ಥರ ಅಂದರೆ ಅಲ್ಲೆಲ್ಲ ಬ್ಲಡ್ಡಿಯಾಗಿರುತ್ತೆ. ಡಾಕ್ಟರ್ಸು ರೂಢಾಗಿ ನಡ್ಕೋಬೋದು, ಸಿಸ್ಟರ್ಸು ರೂಢಾಗಿ ನಡ್ಕೋಬೋದು. ಅಲ್ಲಿರುವಂತಹ ಒಂದು ವಾತಾವರಣ ನೋಡಿ ನನಗೆ ಭಯ ಆಗ್ಬೋದು. ಈ ಥರ ಎಲ್ಲನೂ ನಿಮ್ಗೆ ಅನ್ಸೋದು ಉಂಟು. ಬಟ್
ಡೋಂಟ್ ವರಿ, ಫೋಕಸ್ ಜಸ್ಟ್ ಬ್ರೀದಿಂಗ್ ಮೇಲೆ. ಸೊ ಇವ್ರು ಅದನ್ನೇ ಇಲ್ಲಿ ಹೇಳಿರೋಂಥದ್ದು. ಐ ಜಸ್ಟ್ ಫೋಕಸ್ಡ್ ಬ್ರೀದಿಂಗ್ ಆಸ್ ಯು ಸೆಡ್ ಆ್ಯಂಡ್ ಥ್ರೋಟ್ ಮೈ ಪೇನ್. ಸೊ ಟೋಟಲ್ ಆಗಿ ಅವ್ರು ನೋವಿರೋವರೆಗೂ ಅವರು ಅದನ್ನು ಫಾಲೋ ಮಾಡಿದ್ದಾರೆ. ಐ ಜಸ್ಟ್ ಕೆಪ್ ರಿಮೈಂಡಿಂಗ್ ಯು ಆ್ಯಂಡ್ ಯುವರ್ ಸ್ಪೀಚ್. ನಾನು ಹೇಳಿರ್ತೀನಿ, ಸೊ ಅವ್ರು ಅದನ್ನು ನೆನೆಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಅಂತ ಹೇಳಿ ಅವರು ಕಳಿಸಿದ್ದಾರೆ. ಸೊ ತುಂಬ ಖುಷಿ ಆಯಿತು ಈ ಒಂದು ಕಮೆಂಟನ್ನು ಓದಿ ಕೂಡ. ಸೊ ನೀವು ಇದನ್ನೆಲ್ಲ ಇನ್ಸ್ಪೈರ್ ಆಗಿ ತೊಗೋಬೇಕು. ಈಗ ಇನ್ನೇನು ಫೆಬ್ರವರಿ ಫಸ್ಟ್ ವೀಕಲ್ಲಿ ಯಾರಿಗೆ ಡೆಲಿವರಿ ಇದೆ, ಸೆಕೆಂಡ್ ವೀಕಲ್ಲಿ, ಥರ್ಡ್ ವೀಕಲ್ಲಿ, ಲಾಸ್ಟ್ ವೀಕಲ್ಲಿ, ಯಾಕೆ ನೆಕ್ಸ್ಟ್ ಮಂತ್, ಅದಕ್ಕೆ ನೆಕ್ಸ್ಟ್ ಮಂತ್ ಯಾರ್ಯಾರಿಗೆ ಡೆಲಿವರಿ ಇದೆಯೋ ಎಲ್ಲರಿಗೂ ನನ್ನ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಸೊ ನಿಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ರೀತಿ ಡೆಲಿವರಿ ಆಗುತ್ತೆ. ಯಾವುದೇ ರೀತಿ ಭಯ ಪಟ್ಕೋಬೇಡಿ, ಹೆದರ್ಕೋಬೇಡಿ. ನಿಮ್ಮ ಥರ ಎಷ್ಟೋ ಹೆಣ್ಮಕ್ಳು ನೀವು ಅವ್ರ ಮುಂದೆ ಅವ್ರಿಗೆ ಆಗಿದೆ, ನೀವು ಅವ್ರ ಹಿಂದೆ ಇದ್ದೀರಾ ಅಷ್ಟೇ. ಸೊ ಹೆದರಕ್ಕೆ ಹೋಗಬೇಡಿ, ಭಯ ಪಡೋಕ್ಕೆ ಹೋಗಬೇಡಿ. ಜಾಸ್ತಿ ಓವರಾಗಿ ಭಯ ಪಡೋದು ಇಲ್ಲ ಏನೋ ಒಂಥರ ನಿಮ್ಮ ಮೇಲೆ ನೀವೇ ನಂಬಿಕೆ ಇಲ್ದಿರೋ ಇರೋದು ಹಂಗೆಲ್ಲ ಮಾಡಬೇಡಿ. ಆರಾಮಾಗಿರಿ, ನಿಮ್ಮಿಂದ ಸಾಧ್ಯ. ಧೈರ್ಯವಾಗಿ ನಗ್ನಗ್ತಾ ಲೇಬರ್ ವಾರ್ಡ್ಗೆ ಹೋಗಿ. ನೋವಿರುತ್ತೆ, ನೋವಿಲ್ಲದೆ ಮಗು ಆಗಲ್ಲ ಖಂಡಿತವಾಗ್ಲೂ. ನಾನು ಹತ್ತತ್ರ ಒಂದು 8 ಅವರು ನೋವು ಅನುಭವಿಸಿದ್ದೀನಿ, 8ರಿಂದ 10 ಅವರ್ ನೋವು ಅನುಭವಿಸಿದ್ದೀನಿ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ. ಫಸ್ಟ್ ನೈಟ್ ನನಗೆ 10:30ಗೆ ಪೇಯ್ನ್ ಸ್ಟಾರ್ಟ್ ಆಯಿತು. ಅದು ನೆಕ್ಸ್ಟ್ ಡೇ ಅಂತಂದಾಗ ಫೆಬ್ರವರಿ 6ಗೆ 10:30ಗೆ ಮನೇಲಿ ನೋವು ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಡೇ ನನಗೆ 9:40ಗೆ ಡೆಲಿವರಿ ಆಗಿದ್ದು. ಹತ್ತತ್ರ ಒಂದು 10-11 ಅವರ್ ನೋವು ಅನುಭವಿಸಿದ್ದೀನಿ. ಖಂಡಿತವಾಗ್ಲೂ ಬಿಟ್ಟು ಬಂತು, ತುಂಬ ಕಷ್ಟಪಟ್ಟಿದ್ದೀನಿ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ಮಾರ್ನಿಂಗ್ 10:30, ಸೇಮ್ ಅದೇನೋ ಗೊತ್ತಿಲ್ಲ 10:30 ಮಾರ್ನಿಂಗ್, ಇದು ಬಂದು ನೈಟ್ 10:30 ಟೈಮು. ಸೊ ಮಾರ್ನಿಂಗ್ 10:30ಗೆ ನೋವು ಬಂತು. ಈವ್ನಿಂಗ್ 5ಗೆ 5:34ಗೆ ನನ್ನ ಮಗ ದೊಡ್ಡವನು ಹುಟ್ಟಿದ. ಇವು 9:40ಗೆ ಹುಟ್ಟಿದ. ಸೊ ಈ ಥರ. ಸೊ ನಾರ್ಮಲ್ ಡೆಲಿವರಿಗೆ ಹೋಗಿ ಕೊನೆ ಮೂಮೆಂಟಲ್ಲಿ ಸೆಕ್ಷನ್ಗೆ ಹೋಗಿ ಸೊ ತುಂಬ ಕಷ್ಟಗಳನ್ನು ನಾನು ಅನುಭವಿಸಿದ್ದೀನಿ. ಎರಡನ್ನೂ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಒಂದು ಲೇಬರ್ ವಾರ್ಡ್, ಇನ್ನೊಂದು ಬಂದು ಸೆಕ್ಷನ್ ಆಪ್ರೇಷನ್ ಥಿಯೇಟರ್. ಸೊ OT ಅಂತ ಹೇಳ್ತಾರೆ ಅದಕ್ಕೆ. ಸೊ ಆಪ್ರೇಷನ್ ಥಿಯೇಟರ್ಗಳಲ್ಲೂ ಫೀಲ್ ಮಾಡಿದ್ದೀನಿ. ಸೊ ಏನೂ ಮಾಡೋಕ್ಕಾಗಲ್ಲ. ಕೆಲವು ಟೈಮಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಒಳ್ಳಾಗುತ್ತೆ, ಕೆಲವು ಟೈಮಲ್ಲಿ ನಾವು ಅಂದ್ಕೊಂಡಿರೋದಕ್ಕಿಂತ ಈಸಿ ಆಗುತ್ತೆ, ಕೆಲವು ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಎಲ್ಲನೂ ಅಕ್ಸೆಪ್ಟ್ ಮಾಡಿ, ಓಕೆನಾ? ಭಯ ಪಡಬೇಡಿ, ಮೇಯ್ನಾಗಿ ಹೆದರ್ಕೋಬೇಡಿ. ನಿಮ್ಮಿಂದ ಸಾಧ್ಯ. ಚೆನ್ನಾಗಿ ಧೈರ್ಯವಾಗಿರಿ. ಇವಾಗಿಂದಾನೇ ಫಿಸಿಕಲಿ ಮೆಂಟಲಿ ಫುಲ್ಲಾಗಿ ಪ್ರಿಪೇರ್ ಆಗಿಬಿಡಿ. ಇದು ನಿಮಗೆ ಒಂದೊಳ್ಳೆ ಎನರ್ಜಿ ಬೂಸ್ಟರ್ ಆಗಿ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ರೀತಿ ಕಮೆಂಟ್ಸು ತುಂಬಾ ನನ್ನ ಚಾನಲ್ನ ಕಮ್ಯುನಿಟಿ ಪೋಸ್ಟಲ್ಲಿ ಸಿಕ್ಕಾಪಟ್ಟೆ ಕಮ್ಯುನಿಟಿ. ನೀವು ಹೇಗೆ ಹೋಗಬೇಕು ಕಮ್ಯುನಿಟಿಗೆ ಅಂತಲೂ ಹೇಳ್ಕೊಡ್ತೀನಿ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಈಗ ಬಂದು ಇದು ನನ್ನ ಚಾನಲ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಬಂದು ನೀವೇನು ಮಾಡಬೇಕು ಅಂದರೆ, ಸರಿಯಾಗಿ ಕಾಣಿಸ್ತಿಲ್ಲ. ಸೊ ಇಲ್ಲೇನು ಮಾಡಬೇಕು ಅಂದರೆ, ನೀವು ಜಸ್ಟ್ ಚಾನಲ್ ನೇಮ್ ಮೇಲೆ ಈ ಥರ ಕ್ಲಿಕ್ ಮಾಡಿ. ಈಗೆಲ್ಲ ಸ್ವಲ್ಪ ಸೆಟ್ಟಿಂಗ್ಸ್ ಎಲ್ಲನೂ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇಲ್ಲೇನು ಮಾಡಬೇಕು ಅಂದರೆ, ನಿಮಗೆ ಹೋಮ್ ಅಂತ ಕಾಣಿಸುತ್ತೆ, ವಿಡಿಯೋಸ್ ಅಂತ ಕಾಣಿಸುತ್ತೆ, ಶಾರ್ಟ್ಸ್, ಲೈವ್, ಪ್ಲೇ ಲಿಸ್ಟ್ ಅಂತೆಲ್ಲ ಕಾಣಿಸುತ್ತೆ. ಇಲ್ಲಿ ಕಮ್ಯುನಿಟಿ ಅಂತ ಇದೆ. ಸೊ ಈ ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ನಾನು ಹಾಕಿರುವಂತಹ ಎಲ್ಲ ಒಂದು ಪೋಸ್ಟ್ಗಳು, ನಾರ್ಮಲ್ ಡೆಲಿವರಿ ನೋಡಿ ಇಲ್ಲೆಲ್ಲನೂ ಹಾಕಿದ್ದೀನಿ ನಾನು. ಸುಮಾರು ಕಮೆಂಟ್ಸು, ಲಾಂಗ್ ಕಮೆಂಟ್ಸ್ ಇಲ್ಲಿ ನೋಡಿ ಏನಿದ್ರು. ಮತ್ತು ಅವತ್ತಿನ ವಿಡಿಯೋ ಏನು ಹಾಕಿರ್ತೀನಿ ಅದರದ್ದು ಒಂದು ಪೋಸ್ಟ್ ಹಾಕಿರ್ತೀನಿ. ಮತ್ತು ಯಾವುದಾದ್ರೂ ಬೆಸ್ಟಾಗಿ ಕೇಳಿರ್ತೀರಾ, ಅದಕ್ಕೆ ಮುಂಚೆನೇ ವಿಡಿಯೋ ಹಾಕಿರ್ತೀನಿ ನಾನು. ತುಂಬ ಜನ ಬಂದು ರಿಪೀಟಾಗಿ ಕೇಳ್ತೀರಾ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, 1 ವರ್ಷಕ್ಕೆ ಮುಂಚೆ 2 ವರ್ಷಕ್ಕೆ ಮುಂಚೆ ಹಾಕಿರೋ ವಿಡಿಯೋಗಳನ್ನೆಲ್ಲ ನಾನು ಇಲ್ಲಿ ಹಾಕ್ತೀನಿ. ಸೊ ಹಾಕಿದಾಗ ಅದೇನಾಗುತ್ತೆ ಅಂದರೆ ನಿಮಗೆ ಸೊ ಯೂಸ್ಫುಲ್ ಆಗಿರುತ್ತೆ. 3 years ಬ್ಯಾಕ್ ಬೇಗ ಗರ್ಭ ಧರಿಸಲು ಡಾಕ್ಟರ್ಸ್ ಹೇಳಿದಂಥ ಟಿಪ್ಸ್. ಸೊ ಇದು ಬಂದು ಜೆನ್ಯೂನಾಗಿ ಹಾಕಿದಂಥ ವಿಡಿಯೋ. ಇದು ಒಳ್ಳೆ ವಿಡಿಯೋ. ಇದು ಡೆಲಿವರಿಗೆ ಟ್ರೈ ಮಾಡೋರಿಗೆ ಇದು ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ತುಂಬ ನಾನು ಬಂದು ಇದರಲ್ಲಿ ಶೇರ್ ಮಾಡ್ತಾ ಇರ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಅಷ್ಟೊಂದು ವಿಡಿಯೋಸ್ ಇದೆ. 3 years ಬ್ಯಾಕ್ ನಾನು ಹಾಕಿರುವಂಥ ವಿಡಿಯೋಗಳು. ಸೊ ಈ ಎಲ್ಲನೂ ಪೋಸ್ಟ್ ಮಾಡ್ತಿರ್ತೀನಿ. ಸೊ ಇಲ್ಲಿ ಬಂದು ಕಮ್ಯುನಿಟಿ ಪೋಸ್ಟಲ್ಲಿ ಒಂಚೂರು ಚೆಕ್ ಮಾಡ್ಕೊಳ್ಳಿ. ಈ ಥರ ನಿಮಗೆ ಇವೆಲ್ಲ ಏನಾಗುತ್ತೆ ಅಂದರೆ ನೋಡ್ತಾ ಖುಷಿ ಆಗುತ್ತೆ. ಸೊ ತುಂಬ ಜನ ಲಾಂಗ್ ಕಮೆಂಟ್ಸ್ ಎಲ್ಲ ಹಾಕಿರ್ತಾರೆ. ಎಲ್ಲನೂ ನಾನು ಬಂದು ಹಾಕಿರ್ತೀನಿ. ಇಲ್ಲಿ ಬಂದು ಈ ಥರ ಹಾಕಿದಾಗ ಸ್ವಲ್ಪ ಕಾಣುತ್ತೆ ಕಮೆಂಟ್ ನಿಮಗೆ. ಹಿಂಗೆ ಮಾಡಿ ನೋಡಿ, ಫುಲ್ಲಾಗೆ ನಾನು ಸ್ಕ್ರೀನ್ಶಾಟ್ ಹಿಡಿದು ಹಾಕಿರೋದು ಬಂದು ಇದರೊಳಗಡೆ ಬಂದುಬಿಡುತ್ತೆ. ಈ ಥರ ನೀವು ಬಂದು ಕಮೆಂಟ್ಸನ್ನು ಓದ್ಕೋಬೋದು. ಸೊ ನನಗೆ ಗೊತ್ತಿರುವಂತಹ ನನ್ನ ಕಣ್ಣಿಗೆ ಕಾಣಿಸುವಂಥ ಎಲ್ಲ ಕಮೆಂಟನ್ನು ನಾನು ಬಂದು ಸ್ಕ್ರೀನ್ಶಾಟ್ ಹಿಡಿದು ನಾನು ಪೋಸ್ಟ್ ಮಾಡ್ತೀನಿ. ಕೆಲವೊಂದು ಕಮೆಂಟ್ಸ್ ನಾನು ನೋಡೇ ಇರಲ್ಲ. ಸೊ ಅದೆಲ್ಲ ಒಂದ್ಸಲಿ ಬೇಜಾರಾಗುತ್ತೆ, ಅಯ್ಯೋ ನೋಡೇ ಇಲ್ವಲ್ಲ ಇಂಥ ಕಮೆಂಟ್
ಕಮೆಂಟ್ಸು. ಎಷ್ಟೊಂದು ನಾರ್ಮಲ್ ಡೆಲಿವರಿಗೆ ಒಳ್ಳೊಳ್ಳೆ ಟಿಪ್ಸ್ ಎಲ್ಲ ನನಗೆ ಕಳಿಸಿರ್ತೀರ. ಕೆಲವು ಟೈಮಲ್ಲಿ ನಾನು ಬ್ಯುಸಿ ಇದ್ದ ಕಮೆಂಟ್ಸ್ ನೋಡಲ್ಲ. ಸೊ ಎಷ್ಟೋ ಕಮೆಂಟ್ಸ್ ಬಂದು ತಪ್ಪಿ ಹೋಗಿದೆ. ಸೊ ಅದೆಲ್ಲ ಆ ಥರ ಆದವ್ರಿಗೆಲ್ಲ ಸಾರಿ, ಒಂದು ಕಡೆ ಥ್ಯಾಂಕ್ಸು, ಎರಡೂ ಹೇಳ್ತೀನಿ ನಾನು. ಸೊ ಈ ವಿಡಿಯೋ ಮುಖಾಂತರ ಹೇಳೋದಿಷ್ಟೇ, ಹೆದರ್ಕೋಬೇಡಿ, ನಿಮ್ಮಿಂದ ಸಾಧ್ಯ. ಒಳ್ಳೆ ರೀತಿಯಾಗಿ ಒಳ್ಳೆಯದೇ ಆಗುತ್ತೆ, ಒಳ್ಳೆಯದೇ ನೆನೆಸಿ ಒಳ್ಳೆಯದೇ ಆಗುತ್ತೆ. ನಿಮಗೆ ಒಳ್ಳೆ ದಾರಿಯಲ್ಲೇ ದೇವ್ರು ಬಂದು ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾರೆ. ಅದು ಬಿಟ್ಟು ನೀವು ಭಯ ಒಂದು ಕಡೆ, ಹೆದರಿಕೆ ಒಂದು ಕಡೆ, ಏನೇನೋ ಅಯ್ಯೋ ಏನಾಗುತ್ತೋ ಅಂತ ಒಳಗಡೆ ಹೋಗೋದಕ್ಕೆ ಹೆದರ್ತೀರ, ಲೇಬೋ ಒಳಗೆ ಹೋಗೋದಕ್ಕೆ ಹೆದರ್ತೀರ. ಈಗೆಲ್ಲ ಏನೂ ಭಯ ಬೇಡ, ಯಾವುದೋ ಒಂದಾಗುತ್ತೆ, ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ನೀವು ಲೇಬೋ ವಾರ್ಡ್ ಒಳಗಡೆ ಹೋಗಿ ಒಳ್ಳೇದೇ ಆಗುತ್ತೆ, ನಾರ್ಮಲ್ ಡೆಲಿವರಿ ಆಗುತ್ತೆ. ಬಿ ಫೋಕಸ್ಡ್ ಇನ್ ಬ್ರೀದಿಂಗ್ ಎಕ್ಸಸೈಸಸ್, ಮತ್ತು ಯಾವುದಾದ್ರೂ ಒಂದು ಒಳ್ಳೆ ವಿಷಯಗಳ ಬಗ್ಗೆ ನೆನೆಸ್ಕೊಳ್ಳಿ, ಪಾಸಿಟಿವ್ ಆಗಿ, ಭಯ ಪಡಬೇಡಿ. ಡಾಕ್ಟರ್ಸ್ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ಬ್ರೀದಿಂಗ್ ಮಾಡಿ, ಪುಷ್ ಮಾಡೋ ಟೈಮಲ್ಲಿ ಪುಷ್ ಮಾಡಿ, ಎಲ್ಲ ಟೈಮಲ್ಲೂ ಪುಷ್ ಮಾಡಿ, ಎನರ್ಜಿ ಹಾಳು ಮಾಡ್ಕೋಬೇಡಿ. ಈ ರೀತಿ ಕೆಲವೊಂದು ವಿಷಯಗಳನ್ನು ಮಾಡಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಒಂದು ಒಳ್ಳೆ ಇನ್ಸ್ಪೈರ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಾರ್ಮಲ್ ಡೆಲಿವರಿಗೆ ವೆಯ್ಟ್ ಮಾಡ್ತಾ ಇರೋರಿಗೆ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಒಂದು ಒಳ್ಳೆಯ ಮೋಟಿವ್ ಆಗಿರುತ್ತೆ. ಟೇಕ್ ಕೇರ್.